Advanced Corporate Accounting, Mergers and Chapter 2, Mergers and Acquisition of Companies, Session 26. Problem number 8. The assets of the going company limited were purchased by the surviving company limited. The purchase consideration was as follows. Payment in cash at rupees 40 for every share in the going company limited. So cash ಅಲ್ಲಿ ನಾವು purchase consideration ಎಷ್ಟು ಪೇ ಮಾಡಬೇಕು ಅಂದ್ರೆ rupees 40 for every share. So number of shares into 40 rupees. Further payment in cash of 110 for every debenture in the going company limited. Exchange of 4 shares in the surviving company limited of 50 each at a market value of rupees 80 for every share in the going concern limited. ಅಂದರೆ ಪ್ರತಿ ಒಂದು ಶೇರಿಗೆ 4 ಶೇರನ್ನು ಎಕ್ಸ್ಚೇಂಜ್ ಮಾಡಬೇಕು. ಇಲ್ಲಿ ಸ್ಟೆಪ್ 1 ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಆ ಪರ್ಚೇಸ್ ಕನ್ಸಿಡರೇಷನ್ಗೆ ನಾವು ಡಿಬೆಂಚರ್ಸ್ ಅನ್ನು ತಗೋಬಾರ್ದು, ಬರೀ ಕ್ಯಾಶ್ ಮತ್ತು ಇಕ್ವಿಟಿ ಶೇರ್ಸ್ ಅನ್ನಷ್ಟೇ ಕನ್ಸಿಡರ್ ಮಾಡಬೇಕು. ಈಗ ಕ್ಯಾಶ್ ನೋಡಿ, ನಂಬರ್ ಆಫ್ ಶೇರ್ಸ್ ನೋಡಿ, ಈಗ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ದ ಬ್ಯಾಲೆನ್ಸ್ ಶೀಟ್ ಆಫ್ ಗೋಯಿಂಗ್ ಕಂಪನಿ ಲಿಮಿಟೆಡ್ ಅಂತ ಹೇಳಿ. ಕ್ಯಾಪಿಟಲ್ 1000 ಶೇರ್ಸ್ ಆಫ್ rupees 200 ಈಚ್ ಅಂತ ಇದೆ. ಮತ್ತೆ ನೆಕ್ಸ್ಟ್ 1000 ಡಿಬೆಂಚರ್ಸ್ ಆಫ್ rupees 100 ಈಚ್ ಇದೆ. ಕ್ರೆಡಿಟರ್ಸ್, ರಿಸರ್ವ್ಸ್, ವರ್ಕ್ಮನ್ ಸೇವಿಂಗ್ಸ್ ಅಕೌಂಟ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಅಸೆಟ್ ಸೈಡು ಬಿಲ್ಡಿಂಗ್ಸ್, ಮೆಷಿನರಿ, ಸ್ಟಾಕ್, ಡೇಟಾಸ್ ಅಂಡ್ ಬ್ಯಾಂಕ್ ಇದೆ. ಪ್ರಿಪೇರ್ ದ ನೆಸೆಸರಿ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಗೋಯಿಂಗ್ ಕಂಪನಿ ಲಿಮಿಟೆಡ್ ಅಂಡ್ ಓಪನಿಂಗ್ ಎಂಟ್ರಿ ಇನ್ ದ ಬುಕ್ಸ್ ಆಫ್ ಸರ್ವೈವಿಂಗ್ ಕಂಪನಿ ಲಿಮಿಟೆಡ್ ಅಂತ ಇದೆ. ಇನ್ ದ ನೇಚರ್ ಆಫ್ ಪರ್ಚೇಸ್ ಮೆಥಡ್. ಈಗ ಪರ್ಚೇಸ್ ಕನ್ಸಿಡರೇಷನ್ಗೆ ನೀವು ಫಸ್ಟ್ ನೋಡ್ಬೇಕಾಗಿರೋದು ನಂಬರ್ ಆಫ್ ಶೇರ್ಸ್ ಎಷ್ಟಿದೆ, 1000 ಶೇರ್ಸ್ ಅಂತ ಇದೆ. ಪ್ರತಿ ಒಂದು ಶೇರ್ಗೆ ಎಷ್ಟು ಕ್ಯಾಶ್ ಪೇ ಮಾಡ್ಬೇಕು ನಾವು, ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, 40 rupees ಅನ್ನ ಪೇ ಮಾಡಬೇಕು. ಸೊ 1000 ಇಂಟು 40, 40,000. ನೆಕ್ಸ್ಟ್ ಈಕ್ವಿಟಿ ಶೇರ್ಸು, ಪ್ರತಿ ಒಂದು ಶೇರಿಗೆ ಎಷ್ಟು ಎಕ್ಸ್ಚೇಂಜ್ ಮಾಡಬೇಕು, 4 ಶೇರ್ಸ್ ಅನ್ನ ಕೊಡಬೇಕು. ಸೊ 1000 ಇಂಟು 4, 4000. ಎಷ್ಟು ಪ್ರೈಸ್ಗೆ ಕೊಡಬೇಕು, ₹50 ಈಚ್ ಅಟ್ ಅ ಮಾರ್ಕೆಟ್ ವ್ಯಾಲ್ಯೂ ಆಫ್ ₹80 ಫಾರ್ ಎವ್ರಿ ಶೇರ್. 80 rupees ಪೇ ಮಾಡಬೇಕು. ಸೊ 4000 ಇಂಟು 80, 3,20,000. ಇದು 40,000, ಇದು 3,20,000. ಟೋಟಲ್ ಬಂದು 3,60,000. ನೆಕ್ಸ್ಟ್ ಇನ್ ದ ಗೋಯಿಂಗ್ ಕಂಪನಿ ಟ್ರಾನ್ಸ್ಫರ್ಡ್ ಕಂಪನಿ ಲೆಜರ್ ಅಕೌಂಟ್ಸ್. ಫಸ್ಟ್ ಲೆಜರ್ ಅಕೌಂಟ್ ಯಾವಾಗೂ ಕೂಡ ರಿಯಲೈಸೇಷನ್ ಅಕೌಂಟು. ಎಲ್ಲ ಅಸೆಟ್ಸ್ ಅನ್ನ ಡೆಬಿಟ್ ಸೈಡ್ ಅಲ್ಲಿ ಹಾಕೊಳ್ಳಿ. ಟೇಕನ್ ಓವರ್ ಲಯಬಿಲಿಟೀಸ್ ಅನ್ನೆಲ್ಲ ಕ್ರೆಡಿಟ್ ಸೈಡ್ ವಿತ್ ಪರ್ಚೇಸ್ ಕನ್ಸಿಡರೇಷನ್. ದ ಡಿಫರೆನ್ಸ್ ಅಮೌಂಟ್, ಡೆಬಿಟ್ ಸೈಡ್ ಡಿಫರೆನ್ಸ್ ಇದ್ರೆ ಅದನ್ನ ನಾವು ಪ್ರಾಫಿಟ್, ರಿಯಲೈಸೇಷನ್ ಪ್ರಾಫಿಟ್ ಅಂತ ಕರಿತೀವಿ. ನೆಕ್ಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಶೇರ್ ಕ್ಯಾಪಿಟಲ್ ಎಷ್ಟು, ಆಕ್ಚುಯಲ್ ವ್ಯಾಲ್ಯೂ 2 lakhs. ರಿಸರ್ವ್ಸ್ ಏನಿದೆ, ಪ್ರಾಫಿಟ್ ಅಂಡ್ ಲಾಸ್ ಇದೆಲ್ಲ ಕೂಡ 2,65,25 ಇದೆ. ಟೋಟಲ್ ಬಂದು ಪರ್ಚೇಸ್ ಕನ್ಸಿಡರೇಷನ್ ಇರೋದು 3,60,000. ದ ಡಿಫರೆನ್ಸ್ 70,000 ಇಸ್ ದ ರಿಯಲೈಸೇಷನ್ ಪ್ರಾಫಿಟ್. ನೆಕ್ಸ್ಟ್ ಇಸ್ ಬಿ ಕಂಪನಿ ಲಿಮಿಟೆಡ್ ಅಕೌಂಟ್. ಕ್ಯಾಶ್ ಅಲ್ಲಿ ಎಷ್ಟು ಪೇ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟು. ಸೊ ರಿಯಲೈಸೇಷನ್ ಪ್ರಾಫಿಟ್ ಬಂದು 70,000. ನೆಕ್ಸ್ಟ್ ಸರ್ವೈವಿಂಗ್ ಕಂಪನಿ ಅಕೌಂಟಲ್ಲಿ ದಟ್ ಈಸ್ ದ ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ರಿಯಲೈಸೇಷನ್ ಅಕೌಂಟ್ಗೆ 3,60,000 ಇದೆ. ಅದರಲ್ಲಿ ಕ್ಯಾಶ್ ಬಂದು 40,000, ಶೇರ್ಸು 3,20,000. ನೆಕ್ಸ್ಟ್ ಈಕ್ವಿಟಿ ಶೇರ್ಸ್ ಇನ್ ಸರ್ವೈವಿಂಗ್ ಕಂಪನಿ. ಈಕ್ವಿಟಿ ಶೇರ್ಸ್ ಅಲ್ಲಿ ಎಷ್ಟು ಪೇ ಮಾಡ್ತಾ ಇದ್ದೀವಿ, 3,20,000 ಪರ್ಚೇಸ್ ಕನ್ಸಿಡರೇಷನು. ಈಕ್ವಿಟಿ ಶೇರ್ಸ್ ಅಲ್ಲಿ ನಾವು ಪೇ ಮಾಡ್ತಾ ಇರೋದು 3,20,000. ಅಷ್ಟು ಅಮೌಂಟ್ ಅನ್ನು ಹಾಕೊಳ್ಳಿ. ನೆಕ್ಸ್ಟ್ ಕ್ಯಾಶ್ ಅಕೌಂಟು. ರಿಯಲೈಸೇಷನ್ ಅಕೌಂಟಿಗೆ 35,000 ಇದೆ. ಮತ್ತೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕ್ಯಾಶ್ ಎಷ್ಟು ಪೇ ಮಾಡ್ತಾ ಇದ್ದೀವಿ, 40,000. ಟೋಟಲ್ ಬಂದು 75,000. ಓಪನಿಂಗ್ ಬ್ಯಾಲೆನ್ಸ್ 35,000 ಇದೆ. ಮತ್ತೆ ಸರ್ವೈವಿಂಗ್ ಕಂಪನಿಗೆ ಕ್ಯಾಶ್ ಪೇ ಮಾಡಿರುವಂಥದ್ದು 40,000. ಲಾಸ್ಟ್ ಬಂದು ಇನ್ ದ ಬುಕ್ಸ್ ಆಫ್ ಸರ್ವೈವಿಂಗ್ ಕಂಪನಿ ದರ್ ಇಸ್ ದ ಟ್ರಾನ್ಸ್ಫರಿಂಗ್ ಕಂಪನಿ ಜರ್ನಲ್ ಎಂಟ್ರೀಸ್. ಫಸ್ಟ್ ಜರ್ನಲ್ ಎಂಟ್ರಿ ಯಾವಾಗಲೂ ಕೂಡ ಪರ್ಚೇಸ್ ಕನ್ಸಿಡರೇಷನ್ ಡ್ಯೂಗೆ. ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು, 3,60,000. ಸೊ ಪರ್ಚೇಸ್ ಕನ್ಸಿಡರೇಷನ್ ಅನ್ನ ನಾವು ಟ್ರಾನ್ಸ್ಫರಿಂಗ್ ಕಂಪ್ನಿಯಲ್ಲಿ ಏನಂತ ಯೂಸ್ ಮಾಡ್ತೀವಿ ಅಂದರೆ ಬಿಸ್ನೆಸ್ ಪರ್ಚೇಸ್. ಸೊ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಟರ್ಸ್ ಆಫ್ ಗೋಯಿಂಗ್ ಕಂಪನಿ ಅಕೌಂಟ್.
ನೆಕ್ಸ್ಟ್ ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ದಟ್ ಇಸ್ ಟೇಕನ್ ಓವರ್. ಇಲ್ಲಿ ನೋಡಿ ಡಿಬೆಂಚರ್ಸ್ ಅನ್ನ 10% ಪ್ರೀಮಿಯಂ ಅಲ್ಲಿ ಕೊಡ್ತಾ ಇದ್ದೀವಿ. ಅದರಿಂದ ಆಕ್ಚುಯಲ್ ವ್ಯಾಲ್ಯೂ 1 ಲ್ಯಾಕ್, ಅದ್ರ ಮೇಲೆ 10% ಅಂದ್ರೆ 10,000, ಟೋಟಲ್ 1,10,000 ಕೊಡಬೇಕು. ಕ್ರೆಡಿಟರ್ಸು, ವರ್ಕ್ಮೆನ್ ಸೇವಿಂಗ್ಸ್ ಇದೆಲ್ಲ ಹ್ಯಾಸ್ ಯೂಶುವಲ್ ಏನು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ ಅದನ್ನ ತಗೋತೀವಿ. ಎಲ್ಲ ಅಸೆಟ್ಸು. ಇಲ್ಲಿ ಲಯಬಿಲಿಟೀಸು ಮತ್ತೆ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಅಸೆಟ್ಸ್ ಅಮೌಂಟ್ಗಿಂತ ಜಾಸ್ತಿ ಇದೆ. ಆ ಡಿಫ್ರೆನ್ಸ್ ಅನ್ನ ನಾವು ಗುಡ್ ವಿಲ್ ಅಕೌಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಲಿಕ್ವಿಡೇಟರ್ಸ್ ಆಫ್ ಗೋಯಿಂಗ್ ಕಂಪನಿ ಅಕೌಂಟ್, ಅದು ಟೋಟಲ್ ಅಮೌಂಟ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ 3,60,000. ಕ್ಯಾಶ್ ಅಕೌಂಟ್ ಅಲ್ಲಿ 4 lakhs. ಆಕ್ಚುಲಿ ಇಕ್ವಿಟಿ ಶೇರ್ಸ್ ಬಂದು 3 lakh rupees. ಉಳಿದಿರೋದನ್ನ ಶೇರ್ ಪ್ರೀಮಿಯಂ ಅಂತ ಹೇಳಿ 1,20,000 ಹಾಕೋತೀವಿ. ಲಾಸ್ಟ್ ಎಂಟ್ರಿ ಇಸ್ ಡಿಬೆಂಚರ್ಸ್ ಅಕೌಂಟ್. ಡಿಸ್ಚಾರ್ಜ್ ಆಫ್ ಡಿಬೆಂಚರ್ಸ್ ಇರೋದ್ರಿಂದ ಡಿಬೆಂಚರ್ಸ್ಗೆ ನಾವು 1,10,000 ಅನ್ನ ಪೇ ಮಾಡ್ತಾ ಇದ್ದೀವಿ. ಡಿಬೆಂಚರ್ಸ್ ಅಕೌಂಟ್ ಬಿಟ್ಟು ಕ್ಯಾಶ್ ಅಕೌಂಟ್ ಬೀಯಿಂಗ್ ಡಿಸ್ಚಾರ್ಜ್ ಆಫ್ ಡಿಬೆಂಚರ್ಸ್. ವರ್ಕ್ಮೆನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇಸ್ ಅ ಲಯಬಿಲಿಟಿ. ಅದನ್ನ ಲಯಬಿಲಿಟಿ ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ. ಮತ್ತೆ ಪರ್ಚೇಸ್ ಕನ್ಸಿಡರೇಷನ್ ಇಸ್ ಪೇಡ್ ಇನ್ ಕ್ಯಾಶ್. So therefore, it cannot be a case of amalgamation or absorption in the nature of merger. This is the note to be considered.